ಅದಿರ್ಲಿ, ನಿಮ್ಮ ಹೆಸರು? ರಮೇಶ್ ಬಾಬು ಸರ್. ತಾವೇನ್ ಕೆಲಸ ಮಾಡೋದು? ಅನುಕರಣೆ ಮಾಡೋದು ಸರ್. ಅಂದ್ರೆ ಬೇರೆಯವ್ರ ಧ್ವನಿನ ಅನುಕರಣೆ ಮಾಡೋದು ಸರ್. ಹೀರೋಗಳನ್ನ, ರಾಜಕಾರಣಿಗಳನ್ನ 10 ನಿಮಿಷ ಸಮಯ ಕೊಡಿ ಸರ್, ನಿಮ್ ಧ್ವನಿನ ಅನುಕರಣೆ ಮಾಡ್ಬಿಡ್ತೀನಿ. ಆರ್ಡರ್. ಅಂದ್ರೆ ನೀವು ಡೂಪ್ಲಿಕೇಟು, ಒರಿಜಿನಲ್ ಅಲ್ಲ, ನಕಲಿ. ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸಲ್ಲಿ ಸಂಬಂಧ ಇಲ್ದರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಕೇಸ್ನ ದಿಕ್ ತಪ್ಪಿಸ್ತಾ ಇದ್ದಾರೆ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ರಮೇಶ್ ಬಾಬು ಅವರೇ ಸರ್, ನಿಮಗೆ ಶಿವಗಾಮಿ ಅವರು ಪರಿಚಯ ಇದೆಯಾ? ಹೌದು ಸರ್, ಪರಿಚಯ ಇದ್ದಾರೆ. ಯಾವಾಗ, ಯಾವ ವಿಷಯಕ್ಕಾಗಿ ನೀವು ಅವ್ರನ್ನ ಪರಿಚಯ ಮಾಡ್ಕೊಂಡ್ರಿ? ಹೇಳಿ. ಅಲ್ಲಿ ಇಲ್ಲಿ ಯಾಕೆ ನೋಡ್ತಾ ಇದ್ದೀರಾ? ಹೇಳಿ, ನಿಮಗೆ ಶಿವಗಾಮಿಯವರು ಪರಿಚಯ ಇದ್ದಾರಾ? ಶಿವಗಾಮಿಯವರು ಪರಿಚಯ ಇದ್ರೆ ಅವರ ಪರಿಚಯ ಹೇಗಾಯ್ತು, ಯಾಕಾಯ್ತು ಹೇಳಿ. ಅವ್ರೊಂದು ಕೆಲಸ ಹೇಳಿದ್ರು. ಏನ್ ಕೆಲಸ? ಅವ್ರೊಂದು ವಿಡಿಯೋ ಕೊಟ್ರು. ಆ ವಿಡಿಯೋಲಿ ಇರೋ ತರ ನಾ ಕೇಳೋ ವಾಯ್ಸಲ್ಲಿ ಮಿಮಿಕ್ರಿ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ನಾ ಮಾಡ್ಕೊಟ್ಟೆ. ಕೊಟ್ಟೆ ಕೊಟ್ಟಿರ್ತೀರಿ, ನೀವು ಮಿಮಿಕ್ರಿ ಆರ್ಟಿಸ್ಟು ನಂಬರ್ 1 ಬೇರೆ. ಅದಕ್ಕೆ ಅವರು ದುಡ್ಡು ಕೊಟ್ರು. ಎಷ್ಟು? 50,000. ಆ ದುಡ್ಡ ತಾವೇನ್ ಮಾಡಿದ್ರಿ? ರಮೇಶ್ ಬಾಬು ಅವರೇ ಸರ್, ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಹೌದು ಸರ್. ನೀವು ಅಲ್ಲಿ ಇಲ್ಲಿ ಯಾಕೆ ನೋಡ್ತಾ ಇದ್ದೀರಾ? ನನಗೆ ಉತ್ತರ ಕೊಡಿ. ಆ ದುಡ್ಡ ನೀವೇನ್ ಮಾಡಿದ್ರಿ? ನನ್ನ ಮಗುಗೆ ಮೈ ಹುಷಾರಿಲ್ಲ ಸರ್, ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕಾಗಿತ್ತು. ಅದಕ್ಕೆ ಆ ದುಡ್ಡನ್ನ ಆಸ್ಪತ್ರೆಗೆ ಕಟ್ಟಿದೆ. ಅದರ ಬಿಲ್ಲಿದೆಯಾ? ಬಿಲ್ಲಿದೆಯಾ? ಅದು ಮನೇಲಿದೆ ಸರ್. ಓ, ಅದು ಯಾವ ಆಸ್ಪತ್ರೆ? ಪೇಷಂಟ್ ಹೆಸರೇನು ಹೇಳಿ, ನಾನು ತರಿಸ್ಕೊತೀನಿ. ರಮೇಶ್ ಬಾಬು ಅವರೇ, ನಿಮ್ ಮಗುಗೆ ನೀವತ್ತ ಹೆಸರಿಟ್ಟಿದ್ದು? ಹೌದು ಸರ್. ಮತ್ತೆ ನಿಮ್ಗೇನು ಮರವಿನ ಕಾಯಿಲೆ ಇದೆಯಾ? ಹೇಳಿ, ಪೇಷಂಟ್ ಹೆಸರು ಹೇಳಿ. ಅದು ಬೆಡ್ಡಿಂಗಲ್ಲಿ ಕಳೆದುಬಿಟ್ಟೆ ಸರ್. ಸತ್ಯ ಹೇಗೆ ಹೇಳೋದು ಅಂತ ಸುಳ್ಳು ಹೇಳ್ಬಿಟ್ಟೆ ಸರ್. ಸುಳ್ಳು ಹೇಳ್ಬಿಟ್ರಿ? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ರಮೇಶ್ ಬಾಬು ಅವರೇ ಸರ್, ನಾವು ಗಳಿಸಿದ ದುಡ್ಡನ್ನ ಕಳ್ಕೋಬಾರ್ದು ಬಿಡಿ. ಏನೋ ಒಂದು ದುರಾದೃಷ್ಟ, ಜೂಜಾಡಿ ಶಿವಗಾಮಿ ಅವರು ಕೊಟ್ಟಂತ 50,000 ತಾವು ಕಳ್ಕೊಂಡ್ಬಿಟ್ರಿ. ಹೌದು ಸರ್. ಇರ್ಲಿ, ರಾವಣ್ಣವ್ರು ಕೊಟ್ಟ ದುಡ್ಡನ್ನು ಕೂಡ ಕಳ್ಕೊಂಡ್ಬಿಟ್ರ? ಕಳ್ಕೊಂಡಿಲ್ಲ ಸರ್, ಹೊಸ ಗಾಡಿ ತಗೊಂಡೆ. ಅಬ್ಜೆಕ್ಟ್. ಯುವರ್ ಆನರ್, ರಮೇಶ್ ಬಾಬು ಶಿವಗಾಮಿ ಕೊಟ್ಟ ದುಡ್ಡನ್ನ ಜೂಜಲ್ಲಿ ಸೋತ್ರು. ಆದ್ರೆ ರಾವಣ್ಣವ್ರು ಕೊಟ್ಟ ದುಡ್ಡಲ್ಲಿ ಗಾಡಿ ತಕೊಂಡು ಗೆದ್ರು ಅಲ್ವಾ ರಮೇಶ್ ಬಾಬು ಅವರೇ? ಹೌದು ಸರ್. ನಾಟ್ ದಿಸ್ ಪಾಯಿಂಟ್ ಯುವರ್ ಆನರ್. ರಮೇಶ್ ಬಾಬು ಅವರೇ ಸರ್, ಈಗ ನಿಜ ಹೇಳಿ, ನಿಮಗೆ ಶಿವಗಾಮಿ ಅವರು ದುಡ್ಡು ಕೊಟ್ರ, ರಾವಣ್ಣವ್ರು ದುಡ್ಡು ಕೊಟ್ರ?
ಶಿವಗಾಮಿ ಅವ್ರು ಕೊಟ್ರು ಸರ್. ಅಲ್ಲ ರೀ, ಶಿವಗಾಮಿ ಅವರು ಕೊಟ್ಟ ದುಡ್ಡಲ್ಲಿ ನೀವು ಜೂಜಾಡಿ 50,000 ಕಳ್ಕೊಂಡ್ಬಿಟ್ಟಿದ್ದೀರಿ. ಕಳ್ಕೊಂಡ್ಬಿಟ್ಟೆ ಸರ್. ಮತ್ತೆ ಗಾಡಿ ರಾವಣ ಅವ್ರು ಕೊಟ್ರಲ್ಲ ಸರ್. ಯುವರ್ ಆನರ್, ನಿಜ ನಾನು ಹೇಳ್ತೀನಿ. ಶಿವಗಾಮಿ ಅವರು ಕೋರ್ಟ್ಗೆ ಹೇಳಿದಂತ ಎಲ್ಲಾ ಸಾಕ್ಷಿಗಳು ನಿಜ. ಆದ್ರೆ ರಾವಣ್ಣವರು ತಾವು ಮಾಡಿದ ಕೊಲೆಯನ್ನ ಮುಚ್ಚಿ ಹಾಕೋದಕ್ಕೋಸ್ಕರ ರಮೇಶ್ ಬಾಬು ಅವರಿಗೆ ಹಣ ಕೊಟ್ಟು ಅವರ ಧ್ವನಿಯಲ್ಲಿ ಡಬ್ ಮಾಡಿಸಿದ್ದಾರೆ ಅಲ್ವಾ? ನೋಡಿ ರಮೇಶ್ ಬಾಬು ಅವರೇ, ನಿಜ ಹೇಳಿದ್ರೆ ನಿಮ್ಮ ಶಿಕ್ಷೆ ಕಮ್ಮಿ ಆಗುತ್ತೆ. ಬರೋ ವರ್ಷ ಮೈಸೂರು ಅಗ್ರಹಾರದಲ್ಲಿ ದಸರಾ ಕಾರ್ಯಕ್ರಮ ಮಾಡ್ಬೋದು. ಇಲ್ಲಾಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಗಣರಾಜ್ಯೋತ್ಸವಕ್ಕೆ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಅಬ್ಜೆಕ್ಷನ್ ಯುವರ್ ಆನರ್. ನಮ್ಮ ಕಕ್ಷಿದಾರರನ್ನ ಕನ್ಫ್ಯೂಷನ್ ಮಾಡಿ ತಮಗ್ ಬೇಕಾಗಿರೋ ಉತ್ತರವನ್ನ ಪಡ್ಕೊಳ್ತಾ ಇದ್ದಾರೆ. Objection overruled. ಥ್ಯಾಂಕ್ ಯು ಯುವರ್ ಆನರ್. ನೀವಿನ್ನು ಹೊರಡಬಹುದು ರಮೇಶ್ ಬಾಬು ಅವರೇ. ಯುವರ್ ಆನರ್, ಲ್ಯಾಬ್ ಟೆಕ್ನಿಷಿಯನ್ ಲಕ್ಷ್ಮಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. Yes, permission granted. ಥ್ಯಾಂಕ್ ಯು ಯುವರ್ ಆನರ್. ಲಕ್ಷ್ಮಿ, ಆರ್ ಯು ಓಕೆ? ಯಾಕೆ ನಡುಕ್ತಾ ಇದ್ದೀರಾ? ಚಳಿ ಜ್ವರನಾ? ಓ, ಭಯ, ಆನ್ಸೈಟಿ. ಲಕ್ಷ್ಮಿ ಅವರೇ, ಸುಳ್ಳು ಹೇಳೋರು, ಮೋಸ ಮಾಡೋರು ಭಯದಲ್ಲಿ ನಡಗಬೇಕು. ಸತ್ಯ ಹೇಳೋರು ಯಾಕೆ ನಡಗಬೇಕು ಹೇಳಿ? ಇರ್ಲಿ, ಶಿವಗಾಮಿ ಅವರು ಕೊಟ್ಟಂತಹ ವಿಡಿಯೋದಲ್ಲಿರುವ ಆಡಿಯೋನ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದು ನೀವೇನಾ? ಹೌದು ಸರ್. ಓ, ವೆರಿ ಗುಡ್. ಲಕ್ಷ್ಮಿ ಅವರೇ, ಈಗ ಹೇಳಿ, ತಾವು ಯಾವ ಆಧಾರದ ಮೇಲೆ ಈ ರಿಪೋರ್ಟ್ ಕೊಡ್ತೀರಾ? ಅದು ಹೇಗೆ ಪರಿಶೀಲನೆ ಮಾಡ್ತೀರಾ? ಆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇದ್ದೀನಿ. ಎಸ್, ಕಮಾನ್ ಹೇಳಿ. ಹೇಳಿ, ಗೊತ್ತಿಲ್ವಾ? ನಾನು ಹೇಳ್ತೀನಿ ಯುವರ್ ಆನರ್. ಒಂದು ವಿಡಿಯೋನ ಪಿಕ್ಸೆಲ್ ವ್ಯಾಲ್ಯೂ ನೋಡಿ ಫ್ರೇಮ್ ಆರ್ಡರ್ಸ್ ನೋಡ್ತಾರೆ. ಆಲ್ಗೋರಿದಮ್ ಯೂಸ್ ಮಾಡಿ ವಿಡಿಯೋ ಟ್ಯಾಂಪರ್ ಆಗಿದೆಯಾ, ಆಲ್ಟರ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಆಡಿಯೋನ ಅನಾಲಿಸಿಸ್ ಮಾಡ್ತಾರೆ. ಇನ್ನೂ ಸುಮಾರು ಟೆಸ್ಟ್ಗಳಿದೆ, ಅದರ ಅವಶ್ಯಕತೆ ಇಲ್ಲಿಲ್ಲ ಬಿಡಿ. ಈಗ ಹೇಳಿ, ನಾನು ಹೇಳಿದ್ದನ್ನ ನೀವು ಹೇಳಿ. ನಾನು ನಿಮಗೆ 10 ನಿಮಿಷ ಟೈಮ್ ಕೊಡ್ತೇನೆ. ನಾನೊಬ್ಬ ಲಾಯರು, ಲಾ ಓದಿರ್ತೀನಿ. ನೀವು ಲ್ಯಾಬ್ ಟೆಕ್ನಿಷಿಯನ್, ನಿಮಗೆ ಗೊತ್ತಿಲ್ವಾ ಈ ವಿಚಾರ ಎಲ್ಲ? ಗೊತ್ತಿರಕ್ಕೆ ಚಾನ್ಸೇ ಇಲ್ಲ ಯುವರ್ ಆನರ್. ಯಾಕೆಂದ್ರೆ ಇವರು ಲ್ಯಾಬ್ ಟೆಕ್ನಿಷಿಯನ್ನೇ ಅಲ್ಲ.